ಸೊ ಇದ್ರದ್ದು ಏನು ಸ್ಪೆಷಲ್ ಆಕ್ಚುಲಿ ಅಂದ್ರೆ ಇದಕ್ಕೆ ಬೆಳ್ಳುಳ್ಳಿ ಈರುಳ್ಳಿ ಏನು ಇಲ್ದಿರಾ ಸಿಂಪಲ್ ರೆಸಿಪಿ ಅಲ್ಲ ಸರ್. ಸರ್ ಇವಾಗ ಒಗ್ಗರಣೆ ಆಗಿದೆ. ಒಗ್ಗರಣೆಗೆ ಇದನ್ನು ಸೇರಿಸೋದು ಸರ್. ಒಂದು ಡಿಫ್ರೆಂಟ್ ಸ್ಟೈಲ್ ಇದೆ. ಡೈರೆಕ್ಟ್ ಅನ್ನ ಹಾಕೊಂಡ್ಬಿಡೋದಿಲ್ಲ. ಹೌದು ಸಿಂಪಲ್ ರೆಸಿಪಿ ಅಲ್ವಾ. ಆಯ್ತು ಸರ್. ರೆಡಿ ಆಯ್ತಾ? ರೆಡಿ ಆಯ್ತು ನೋಡ್ರಿ. ನಾವು ಎಲ್ಲೆಲ್ಲಿ ಒಳ್ಳೆ ರೆಸಿಪಿ ಒಳ್ಳೆ ರುಚಿ ಸಿಗುತ್ತೆ ನಾವು ಹುಡುಕ್ಬೇಕು, ಸಿಗುತ್ತೆ. ಸೊ ಅಂಥದ್ದು ಒಂದು ರೆಸಿಪಿ ಇದು. ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದ್ದು ಕೊತ್ತಂಬರಿ ರೈಸ್. ಕೊತ್ತಂಬರಿ ರೈಸ್ ಅಂತ ಬಂದಿದ್ದೀವಿ. ಶಿಲ್ಪ ಅವರೇ, ತೋರಿಸ್ತೀರಾ ಯಾವ ರೀತಿ ಮಾಡ್ತೀರಾ ಅಂತ? ನಮಸ್ಕಾರ. ನೀವು ಮಾಡಿ ತೋರಿಸ್ತೀರಾ? ಏನು ಇಟ್ಕೊಂಡಿದ್ದೀರಾ ಸರ್? ಇದು ಕೊತ್ತಂಬರಿ ಒಂದು ಬೌಲು, ಅದಕ್ಕೆ ಶುಂಠಿ ಸ್ವಲ್ಪ, ಹಸಿಮೆಣಸಿನಕಾಯಿ, ಟೊಮೊಟೊ ಒಂದು ಟೊಮೊಟೊ ಇಷ್ಟು ರುಬ್ಕೊಬಿಟ್ಟು ಫಸ್ಟ್ ಮಿಕ್ಸಿಗೆ ಹಾಕೊಬಿಟ್ಟು ಇಷ್ಟು ಮಿಕ್ಸಿಗೆ ಹಾಕೋಬೇಕು ಸರ್. ಇದು ಒಗ್ಗರಣೆಗೆ ಸರ್. ಇದೆಲ್ಲ ಒಗ್ಗರಣೆಗೆ ಏನು ಇಟ್ಕೊಂಡಿರಾ? ಕರಿಬೇವು ಸೊಪ್ಪು, ಸ್ವಲ್ಪ ಬೆಲ್ಲ, ಸಾಸಿವೆ, ಇದು ಕಡಲೆಬೇಳೆ, ಒಣಗಿದ ಮೆಣಸಿನ್ಕಾಯಿ, ಬ್ಯಾಡಿಗೆ, ಗುಂಟೂರು ಎರಡು ಮಿಕ್ಸ್ ಇದೆ. ಒಗ್ಗರಣೆಗೆ ಸ್ವಲ್ಪ ಜೀರಿಗೆ ಬೇರೆ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಬನ್ನಿ. ಓಕೆ ಓಕೆ. ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ ಸರ್. ಹುಣಸೆಹಣ್ಣು ಸ್ವಲ್ಪ ಚಿಟಿಕೆ ಅಷ್ಟು. ಓಕೆ ಓಕೆ ಓಕೆ. ಇಷ್ಟು ಹಾಕಿ ರುಬ್ಬಿಡೋದು ಇನ್ನು ಸ್ವಲ್ಪ. ಅಷ್ಟೇ ಸರ್. ಇವಾಗ ಒಗ್ಗರಣೆಗೆ ಇಕ್ತಾಯಿದ್ದೀವಿ. ಹಿಂಗಾಗ್ಬೇಕಾ? ಹೌದು ಸರ್. ಓಕೆ, ರುಬ್ಕೊಂಡು ಇಟ್ಕೊಂಡ್ರು. ನೆಕ್ಸ್ಟ್ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಿದ್ದಾರೆ. ಓಕೆ ಓಕೆ. ಸ್ವಲ್ಪ ಎಣ್ಣೆ ಒಗ್ಗರಣೆಗೆ ಹಾಕೋಷ್ಟು 4 ಸ್ಪೂನೇ ಬಿದ್ದಿತ್ತು ಸರ್. ಸಾಸಿವೆ 1 ಸ್ಪೂನ್ ಅಷ್ಟು, ಸ್ವಲ್ಪ ಜೀರಿಗೆ ಅದು 1 ಸ್ಪೂನ್ ಅಷ್ಟು, ಕಡಲೆಬೇಳೆ 2 ಸ್ಪೂನ್ ಅಷ್ಟು ಸರ್. ಇವಾಗ ಬ್ಯಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಬ್ರೌನ್ ಕಲರ್ ಬರಬೇಕು. ಸರ್ ಇವಾಗ ಒಗ್ಗರಣೆ ಆಗಿದೆ. ಅದು ಮಿಕ್ಸಿಯಲ್ಲಿ ರುಬ್ಕೊಂಡಿದ್ದೀವಲ್ಲ ಅದನ್ನು ಅದಕ್ಕೆ ಸೇರಿಸ್ತೀವಿ. ಒಗ್ಗರಣೆಗೆ ಇದನ್ನು ಸೇರಿಸೋದು ಸರ್. ಒಂದು ಡಿಫ್ರೆಂಟ್ ಸ್ಟೈಲ್ ಇದೆ. ಅಷ್ಟೇ ಸರ್. ನೀರೇನು ಹಾಕಲ್ಲ. ಸ್ವಲ್ಪ ಇದು ಎಣ್ಣೆ ಬಿಟ್ಕೋಬೇಕು. ಅದು ಕುದಿ ಬಂದಾಗ ಸ್ವಲ್ಪ ಉಪ್ಪು ಸೇರಿ. ಎಷ್ಟು ಅನ್ನ ತೊಗೊಂಡಿದ್ದೀರಿ ಇದು ಸರ್? ಒಂದು ಪಾವ ಹಂಗೆ ಹೇಳಿ. 1 ಪಾವ್ ತಗೊಂಡಿದ್ದೀವಿ. 1 ಪಾವ್ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ರೆಡಿ ಮಾಡಿ ಇವಾಗ ಇದು ರೆಡಿ ಇದೆಯಲ್ಲ, ಏನು ಮಾಡೋದು? ಇದು ಕುದಿಬೇಕು ಸರ್. ಇನ್ನು ಕುದಿಲ್ಲ? ಓಕೆ, ಇನ್ನೂ ಸ್ವಲ್ಪ ಕುದಿಬೇಕು ಸರ್. ಸೊ ಇದ್ರದ್ದು ಏನು ಸ್ಪೆಷಲ್ ಆಕ್ಚುಲಿ ಅಂದ್ರೆ ಇದಕ್ಕೆ ಬೆಳ್ಳುಳ್ಳಿ ಈರುಳ್ಳಿ ಏನು ಇಲ್ದಿರಾ ಸಿಂಪಲ್ ರೆಸಿಪಿ ಅಲ್ಲ ಸರ್. ಬೆಳ್ಳುಳ್ಳಿ ಈರುಳ್ಳಿ ಹಾಕದೆ ಕೊತ್ತಂಬರಿ ರೈಸ್ ಸರ್. ಕೊತ್ತಂಬರಿ ರೈಸ್ ಸರ್. ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಅದು ಕುದಿತಾ ಇದೆ. ಡನ್. ಈಗ ಸ್ವಲ್ಪ ಒಂದೇ ಒಂದು ಚಿಟಿಕೆ ಅಷ್ಟು ಬೆಲ್ಲ. ಲಾಸ್ಟಿಗೆ ಬೆಲ್ಲ ಬಿತ್ತು. ಕುದಿಬೇಕು ಸರ್. ಸರ್ ಇವಾಗ ಚೆನ್ನಾಗಿ ಕುದೀತಾ ಇದೆ. ಇದು ನೀರು ಎಲ್ಲ ಬಿಟ್ಕೊಂಡು ಎಣ್ಣೆ ಬಿಡ್ತಾ ಇದೆ. ಆಗೈತೆ. ಆಗಿದಾ? ಹಾಂ ಸರ್. ಓಕೆ, ಇವಾಗ ಇದಕ್ಕೆ ಅನ್ನ ಹಾಕ್ಕೊಂತ ಇದ್ದೀವಿ. ಅನ್ನ ಹಾಕೊಂಡ್ಬಿಡ್ತೀರಾ? ಡೈರೆಕ್ಟ್ ಅನ್ನ ಹಾಕೊಂಡ್ಬಿಡೋದಿಲ್ಲ. ಹೌದು ಸರ್. ನಾವು ಮುಂಚೆನೇ ರೈಸ್ ಮಾಡಿ ಇಟ್ಕೊಂಡಿದ್ವಿ, ನೀವು ಬರ್ತೀರಾ ಅಂತ ಕಲಿಸ್ಬಿಡೋದು. ಹೌದು. ಕುಡಿದು ಚೆನ್ನಾಗಿದೆ ನೋಡೋಕ್ಕೆ. ಏನಂದ್ರೆ ಇದರಲ್ಲಿ ಮೈನ್ ಇಂಗ್ರೀಡಿಯೆಂಟ್ಸ್ ಬೆಳ್ಳುಳ್ಳಿ ಈರುಳ್ಳಿ ಇಲ್ದಿರ ಮಾಡೋದಕ್ಕೆ ಇದು ಒಂದು ವಿಶೇಷವಾದ ಒಂದು ಇದು ಟೇಸ್ಟ್ ಸಿಗ್ಬೋದು. ಹೌದು. ಆಮೇಲೆ ಕೊತ್ತಂಬರಿ ಫ್ಲೇವರ್ ಇರಲೇಬೇಕು. ನೋಡೋಣ. ಎಲ್ಲ ಅನ್ನ ಹಾಕೊಂಡ್ಬಿಟ್ರಿ. ಸೊ ನಮ್ಮ ಉದ್ದೇಶ ಒಳ್ಳೊಳ್ಳೆ ರೆಸಿಪಿಗಳು ಎಲ್ಲಿ ಸಿಗುತ್ತೆ ವಿಶೇಷವಾಗಿದ್ದರೆ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದಿದ್ದು ತೋರಿಸ್ತಾ ಇದ್ದೀವಿ. ವರ್ತೂರಿಗೆ ಬಂದಿದ್ದೀವಿ ನೋಡಿ. ಅದು ಸಾಯಂಕಾಲದ ಹೊತ್ತು ಆ ಪರಿಮಳ ಬರ್ತಾ ಇದೆ ಆಗಲೇ ಘಮ ಕೊತ್ತಂಬರಿ. ಚೆನ್ನಾಗಿರುತ್ತೆ ಸರ್, ತುಂಬ ಚೆನ್ನಾಗಿರುತ್ತೆ. ಏನಂದ್ರೆ ಬೆಳ್ಳುಳ್ಳಿ ಈರುಳ್ಳಿ ಇಲ್ದಿರೋದೇ ಇದಕ್ಕೆ ಸ್ಪೆಷಲ್. ಯಾಕಂದ್ರೆ ಬೆಳ್ಳುಳ್ಳಿ ಹಾಕ್ಬೇಕು ಈರುಳ್ಳಿ ಹಾಕ್ಬೇಕು ಅನ್ನೋದೇನಿಲ್ಲ. ಎರಡೇ ಸಿಂಪಲ್ ರೆಸಿಪಿ ಅಲ್ವಾ.
ಆಯಿತು ಸರ್. ರೆಡಿ ಆಯ್ತಾ? ಹೌದು. ರೆಡಿ ಆಯ್ತು ನೋಡ್ರಿ. ಕೊತ್ತಂಬರಿ ಕೊತ್ತಂಬರಿ ಗಾರ್ನಿಷ್ಗೋಸ್ಕರ. ಕೊತ್ತಂಬರಿ ರೈಸಿಗೆ ಮತ್ತೆ ಕೊತ್ತಂಬರಿ. ಓಕೆ, ಸೂಪರ್. ರೆಡಿ ಅಲ್ಲಮ್ಮ? ಹಾಂ, ರೆಡಿ. ರೆಡಿ ಆಯ್ತಿದ್ದು. ಓಕೆ, ಸರ್ವ್ ಮಾಡ್ಬಿಡಿ. ಸೂಪರ್ ರೈಸ್, ಕೊತ್ತಂಬರಿ ರೈಸ್ ಸರ್. ಸೂಪರ್ ಆದ ಕೊತ್ತಂಬರಿ ರೆಡಿ ಮಾಡಿದರೆ. ಧನ್ಯವಾದ. ಲಕ್ಷ್ಮಿ ಅವರಲ್ಲ? ಲಕ್ಷ್ಮೀ ದೇವಿ. ಲಕ್ಷ್ಮೀ ದೇವಿ ನಮಸ್ಕಾರ. ರೈಟ್. ಶಿಲ್ಪಾ ಅವರು ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಹೇಳಿದ್ವಿ ನೋಡಿ. ಅವರ ಕಸಿನ್ ಸಿಸ್ಟರು ಲಕ್ಷ್ಮೀ ದೇವಿಯವರು ತೋರಿಸಿರಿ. ಇವಾಗ ಕೊತ್ತಂಬರಿ ರೈಸ್, ಈರುಳ್ಳಿ ಬೆಳ್ಳುಳ್ಳಿ ಇಲ್ಲ, ಅದೇ ವಿಶೇಷ. ಸೊ ಟೇಸ್ಟ್ ಮಾಡೋಣ ಮೊದಲು, ಮಾತಾಡೋಕ್ಕಿಂತ ಮುಂಚೆ. ನಾವು ಎಲ್ಲೆಲ್ಲಿ ಒಳ್ಳೆ ರೆಸಿಪಿ, ಒಳ್ಳೆ ರುಚಿ ಸಿಗುತ್ತೆ ನಾವು ಹುಡುಕಬೇಕು, ಸಿಗುತ್ತೆ. ಸೊ ಅಂಥದ್ದು ಒಂದು ರೆಸಿಪಿ ಇದು. ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದ್ದು ಕೊತ್ತಂಬರಿ ರೈಸ್. ಕೊತ್ತಂಬರಿ ಪೇಸ್ಟು, ಟೊಮೊಟೊ ಇತ್ತು, ಆಮೇಲೆ ಶುಂಠಿ ಸ್ವಲ್ಪ. ಒಳ್ಳೆ ಟೇಸ್ಟ್ ಕೊಡ್ತಾ ಇದೆ. ಎರಡು ಮಾತಿಲ್ಲ. ಆರೋಗ್ಯದ ಲಂಚ್ ಅಂತ ಹೇಳ್ಬೋದು. ನೀವು ಮನೇಲೂ ಮಾಡ್ಕೊಂಬಿಟ್ಟು ಕಾಮೆಂಟ್ ಹಾಕಿ, ನಾವು ಕಾಯ್ತಾ ಇರ್ತೀವಿ. 2 ನಿಮಿಷದಲ್ಲಿ ಮುಗಿಸ್ಬಿಡ್ತೀವಿ ನೀವು ಒಂದು ಫುಲ್ ಪ್ಲೇಟು. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.